ಹಲೋ ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ನೈಟ್ ನಾನು ಬಾದಾಮಿ ಮತ್ತು ಮೆಂತ್ಯ ಕಾಳು ನೆನೆ ಇಟ್ಟಿರ್ತೀನಿ. ಯಾಕಪ್ಪ ಮೆಂತ್ಯ ಕಾಳನ್ನ ನೆನೆ ಇಕ್ತಿದ್ದಾರೆ, ನೆನೆ ಇಕ್ಬಿಟ್ಟು ನೆನೆಸಿ ನೀರನ್ನ ಕುಡಿತಾರೆ ಅಂತಂದು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಕೇಳಿದರು. ಅವ್ರಿಗೆ ಒಂದು ಉತ್ತರ ತಿಳಿಸ್ತೀನಿ. ಯಾಕಂದರೆ ನನಗೆ ತುಂಬಾ ಏರ್ ಫಾಲ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರನೇ ಕೆಲವೊಂದು ಯೂಟ್ಯೂಬಲ್ಲಿ ನೋಡಿದ್ದು ಮತ್ತು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಈ ಥರ ಮೆಂತ್ಯ ನೀರು ಕುಡಿಬೋದಾ, ಮೆಂತ್ಯ ಕಾಳು ನೆನೆಸಿದ ಮೆಂತ್ಯ ಕಾಳನ್ನ ತಿನ್ಬೋದಾ ಅಂತ ಕೇಳಿದಾಗ ಅವರು ಶೋರ್ ತಿನ್ಬೋದು, ಅದು ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳಿದರು. ಹಾಗಾಗಿ ನಾನು ಇದು ಪ್ರತಿನಿತ್ಯ ಬಳಸ್ತಾ ಇದ್ದೀನಿ. ಮತ್ತು ವೈಟ್ ಏರ್ಸ್ ತುಂಬ ಆಗಿಬಿಟ್ಟಿದೆ ಲೆಫ್ಟ್ ಸೈಡಲ್ಲಿ. ಒಂದೆರಡು ಕೂದಲು ವೈಟ್ ಏರ್ಸ್ ಇತ್ತು. ನಾನು ಸುಮ್ಮನೆ ಇರ್ಬಿಟ್ಟು ಅದೇನೋ ಅಂತಾರಲ್ವ, ಇದೇನೂ ಆಗಲ್ಲ ಕಿತ್ಕೊತೀನಿ ಅಂತೆಲ್ಲ ಹೇಳ್ತಾಯಿದ್ದೆ. ದೊಡ್ಡವ್ರು ಬೇಡ ಬೇಡ ಅಂತಿದ್ರು. ನಮ್ಮ ಮನೇಲಿ ಫ್ಯಾಮಿಲಿಯಲ್ಲಿ ಅಮ್ಮ ಆಗಿರ್ಬೋದು, ದೊಡ್ಡಮ್ಮ ಅವರೆಲ್ಲ ಹೇಳ್ತಾಯಿದ್ರು, ಬಿಳಿ ಕೂದಲನ್ನ ಕಿತ್ಕೋಬಾರ್ದು, ಅದು ಒಂದು ಕಿತ್ಕೊಂಡ್ರೆ 7 ಕೂದಲು ಬೆಳೆಯುತ್ತೆ ಅಂತಂದು. ಅದೇ ನಂತರಲ್ಲ ಇಲ್ಲ ಅದೆಲ್ಲ ಸುಳ್ಳು ಅಂತೆಲ್ಲ ಹೇಳ್ಬಿಟ್ಟು ನಾನು 2 ಕೂದಲು ಕಿತ್ಕೊಂಡಿದ್ದೆ, ವೈಟ್ ಕೂದಲು ಎಲ್ಲೆಲ್ಲಿದ್ದಾನೋ. ಬಟ್ ಅದು ನಿಜವಾಗ್ಲೂ ದೊಡ್ಡವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು ಅಂತ ನನಗೆ ಅವಾಗೇ ಗೊತ್ತಾಗಿತ್ತು. ಒಂದು ಕೂದಲು ಕಿತ್ತೋದಕ್ಕೆ 7 ಕೂದಲಲ್ಲ 17 ಕೂದಲು ವೈಟ್ ಕೂದಲು ಬಂದೋಗ್ಬಿಟ್ಟಿದೆ. ತುಂಬಾ ಬೇಜಾರಾಗುತ್ತೆ. ಅದು ನನಗೇನು ತುಂಬ ನ್ಯಾಚುರಲಾಗಿ ನಾನು ಬ್ಲ್ಯಾಕ್ ಹೇರ್ಸ್ ಮಾಡ್ಕೋಬೇಕು ಅಂತ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಮೆಹಂದಿ ಬಳಸು, ಮೆಂತ್ಯ ಕಾಳು ನೆನೆಸ್ಬಿಟ್ಟು ಅದನ್ನು ಮಾಸ್ಕ್ ಥರ ಬಳಸು, ಹಾಗೆ ಹೀಗೆ ಅಂತಾರೆ. ಬಟ್ ಮೆಹಂದಿ ಬಳಸೋಕ್ಕೆ ನನಗೆ ಇಷ್ಟ ಇಲ್ಲ, ಮತ್ತು ಕಲರ್ ಹಚ್ಚೋಕ್ಕೂ ಇಷ್ಟ ಇಲ್ಲ. ಬಟ್ ಮೆಂತ್ಯ ಕಾಳ್ದು ಪ್ರಭಾವ ನನಗೆ ಬೀರ್ತಿದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ನಾನು ಮೆಂತ್ಯ ಕಾಳು ನೆನೆಸ್ಬಿಟ್ಟು ಅದನ್ನು ಮಾಸ್ಕ್ ಮಾಡಿಕೊಂಡು ಹಚ್ಕೊತೀನಿ. ಸೊ ಹಾಗಾಗಿ ಯಾರು ದೊಡ್ಡವ್ರು ಹೇಳಿದ್ದನ್ನ ದಯವಿಟ್ಟು ಕೇಳಿ. ಯಾರು ಕೂಡ ನಮಗೇನು ಗೊತ್ತಿದೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡೋಕ್ಕೋಗ್ಬಾರ್ದು, ಗೊತ್ತಾ? ಆ ಥರ ಮಾಡೋಕ್ಕೋದ್ರೆ ನಂತರ ಇರೋ ಒಂದು ಬ್ಲ್ಯಾಕ್ ಕೂದಲನ್ನು ಸಹ ವೈಟ್ ಕೂದಲು ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಮಾರ್ನಿಂಗ್ ಬೇಗ ಎದ್ದಿದ್ನಲ್ಲ, ಸ್ವಲ್ಪ ಬೇಗ ಅಂದರೆ ನನಗೆ 4:30ಗೆ ಎದ್ದರೆ ಅದು ಬೇಗ ಅನಿಸುತ್ತೆ. ಅದ್ರ ಮೇಲೆ 5:30 6 o'clock ಎದ್ಬಿಟ್ರೆ ಸ್ವಲ್ಪ ಮೂಡ್ ಔಟಾಗಿಬಿಡುತ್ತೆ. ಯಾಕೆ ಇವತ್ತು ಇಷ್ಟು ಲೇಟಾಗಿ ಎದ್ಬಿಟ್ಟೆ ಅಂತಂದು. ಬಟ್ ಬೇಜಾರಾಗ್ತಿತ್ತು ಲೇಟಾಗಿದ್ದೆ ಅಂತಂದು. 6:30 ಆಗಿತ್ತು ಎದ್ದಾಗ. ಬಟ್ ನಾನು ಏನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಕೆಲಸನ ಮುಗಿಸ್ಕೊಂಡೆ. ನೀವು ನೋಡಿರ್ಬೋದು ಏನೆಲ್ಲ ಕೆಲಸ ಮಾಡಿದ್ದೀನಿ ಅಂತ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ಇವರು ತುಂಬ ನಿದ್ದೆ ಮಾಡ್ತಾಯಿದ್ರು, ಅಕ್ಕ ಮತ್ತು ಅವ್ರ ಮಗಳು. ಅದಕ್ಕೆ ಅವ್ರನ್ನೇನು ಡಿಸ್ಟರ್ಬ್ ಮಾಡಬಾರ್ದು ಅಂತ ನನಗೆ ನಮ್ಮ ಮನೆಯವರಿಬ್ಬರು ಹೋಗ್ಬಿಟ್ಟು ಎಲ್ಲ ವರ್ಕೌಟ್ ಎಲ್ಲ ಮಾಡಿಕೊಂಡು ಬರುವಾಗ ಹೂವು ಮತ್ತು ಹಾಲನ್ನು ತೊಗೊಂಬಂದ್ವಿ. ಅದಾದಮೇಲೆ ಅಕ್ಕಗೂ ನಮ್ಮ ಮನೆಯವ್ರಿಗೂ ನಾನು ಜ್ಯೂಸ್ ಮಾಡ್ಕೊಂಡು ಕುಡ್ದಾದ್ಮೇಲೆ ಸ್ವಲ್ಪ ತಲೆಗೆ, ಇವತ್ತು ಗುರುವಾರ ಅಲ್ವಾ, ಎಣ್ಣೆ ನೀರು ಸ್ನಾನ ಮಾಡ್ತೀನಿ. ನಾನು ಪ್ರತಿ ವಾರವೂ ಎಣ್ಣೆ ನೀರು ಸ್ನಾನ ಮಾಡಿದಾಗ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಸ್ವಲ್ಪ ಅದು ತುಂಬ ಹೆಲ್ದಿಗೆ ಒಳ್ಳೆಯದು. ಯುಗಾದಿ ಹಬ್ಬದ ದಿನ ಮಾತ್ರ ನಾವು ಎಣ್ಣೆ ಸ್ನಾನ ಮಾಡ್ತೀವಿ. ಆದರೆ ಅಟ್ಲೀಸ್ಟ್ 15 ದಿವಸಕ್ಕೊಂದ್ಸಲಿ ಅಥವಾ ತಿಂಗಳಿಗೊಂದ್ಸಲಿ ಫ್ರೀ ಇದ್ದರೆ ವಾರಕ್ಕೊಂದ್ಸಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಎಣ್ಣೆ ಕಾಸಿ ಇಟ್ಟಿದ್ದೆ. ನಮ್ಮ ಮನೆಯವರು ಸಹ ಎಣ್ಣೆ ಎಲ್ಲ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿದರು. ನಾನು ಕೂಡ ಅವ್ರಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟು ರಿಲೀಫ್ ಆಗುತ್ತೆ ಅಂತ ಅಂದಾಗ. ಬಟ್ ಇಷ್ಟೆಲ್ಲ ಮಾಡೋರು ನಾವು ಯುಗಾದಿ ಹಬ್ಬದ ದಿನವೇ ಸರಿಯಾಗಿ ಎಣ್ಣೆ ಹಚ್ಕೊಂಡು ಮೈ ಕೈಗಾಗಿರ್ಬೋದು ಅಥವಾ ಫೇಸಿಗಾಗಿರ್ಬೋದು ತಲೆಗಾಗಿರ್ಬೋದು ಹಚ್ಕೊಂಡೇ ಇರಲಿಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತಂದು ಅಷ್ಟಾಗಿ ಅದ್ರ ಕಡೆ ನಾನು ಲಕ್ಷ್ಯ ತೋರಿಸ್ಲಿಲ್ಲ. ಬಟ್ ಇವಾಗ ನಮ್ಮ ಮನೆಯವರು ನನಗೆ ನೋಡಿ ಯಾವ ರೀತಿಯಾಗಿ ಮಸಾಜ್ ಮಾಡ್ತಾರೆ, ಒಂಥರ ಫೀಲ್ ಚೆನ್ನಾಗಿರುತ್ತೆ. ಅದೇ ಒಂಥರ ಅದೇನು ಹೇಳ್ತಾರಲ್ವ ಹಂಗೆ. ಇದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಕ್ಕನ ಜೊತೆ ಮಾತಾಡ್ಕೊತ, ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ. ಅದಾದಮೇಲೆ ಕರಿಬೇವನ್ನ ತಿಂದಿರಲಿಲ್ಲ, ಹಾಗಾಗಿ ಕರಿಬೇವು ತಿನ್ನಲಿಕ್ಕೆ ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರು ಸ್ವಲ್ಪ ತರಲೆ ಕೆಲಸಗಳು ಮಾಡ್ತಾ ಇದ್ದಾರೆ, ಕರಿಬೇವು ತೊಗೊಳ್ಳೋದು. ಬಟ್ ತೊಗೊಳ್ತಾರೆ, ತಿನ್ನಲ್ಲ, ಸುಮ್ಮನೆ ಡವ್ ಮಾಡ್ತಿರ್ತಾರೆ ಅವರು ಅವಾಗ. ಇದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನನ್ನ ಕೆಲಸ ಇರೋದೆಲ್ಲ ಮಾಡಿ, ಅವ್ರ ಅಕ್ಕನೂ ಹೋಗ್ತೀವಿ ಅಂತಿದ್ರು. ಹಾಗಾಗಿ ಶಾವಿಗೆ ಪಾಯಸ ಮಾಡಿದ್ದೆ. ಶಾವಿಗೆ ಪಾಯಸ ಜೊತೆಗೆ ಉಪ್ಪಿಟ್ಟು ಸಹ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ನನಗೆ ಸ್ವಲ್ಪ ಯಾಕೋ ಗಟ್ಟಿಯಾಗಿರಬೇಕು ಪಾಯಸ ಅಂತ ಅನಿಸ್ತು, ಹಾಗೆ ಸ್ವಲ್ಪ ಗಟ್ಟಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಅವರು ಸಹ ಟಿಫನ್ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಲಿಕ್ಕೆ ರೆಡಿಯಾಗಿದ್ದರು. ತುಂಬಾ ಬೇಜಾರಾಗ್ತಿತ್ತು. ಅವಳ ಮುಖ ನೋಡ್ತಾನೆ ಇರ್ಬೋದು ಎಷ್ಟು ಬೇಜಾರಲ್ಲಿದ್ದಾಳೆ ಅವಳು ಅಂತಂದು. ತುಂಬಾ ಬೇಜಾರಾಗ್ತಿತ್ತು ನನಗೂ ಕೂಡ. ಏನು ಮಾಡೋದು, ಅವ್ರಿಗೂ ಅವ್ರ ಫ್ಯಾಮಿಲಿ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಅವರು ಹೋಗಲೇಬೇಕಾಗುತ್ತೆ. ಅವರು ಕೂಡ ಹೋದರು, ಆಟೋ ಕೂಡ ಬುಕ್ ಮಾಡಿ ಕಳಿಸ್ಕೊಟ್ಟೆ. ಅದಾದಮೇಲೆ ಈವ್ನಿಂಗ್ ನಮ್ಮ ಮನೆಯವರು ಬಂದರು. ಅಲ್ಲಿವರೆಗೂ ತುಂಬಾ ಬೇಜಾರಾಗ್ತಿತ್ತು. ಅವರು ಬ್ರೆಡ್ ಮತ್ತು ಹಾಲು ತೊಗೊಂಬಂದರು. ಅದಾದಮೇಲೆ ಕ್ರಿಕೆಟ್ ಮ್ಯಾಚ್ ಇತ್ತು ಅಂತಲೂ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾಯಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತಂದರೆ, ಎಷ್ಟು ಮಾತಾಡಿಸ್ತಿದ್ರು ಮಾತಾಡ್ತಾನೆ ಇಲ್ಲ. ಬಟ್ RCB ಸೋಲ್ತು ಅಂತಂದು ಸ್ವಲ್ಪ ಬೇಜಾರಲ್ಲೇ ಇದ್ದಿದ್ರು ಅವರು. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮು
ವಿನ್ ಆಗ್ತಾರೆ ಬಿಡು ಅಂತ ಹೇಳ್ತಿದ್ದೆ. ಅದಾದಮೇಲೆ ಅಪ್ಪಿ ನಿನಗೆ ಯಾರು ವಿನ್ ಆಗಬೇಕು ಅಂತಂದು ಹೇಳ್ತಾಯಿದ್ರು. ನಾನು ಅದೇ ಗೊತ್ತಲ್ವ, ಪ್ರತಿಯೊಬ್ಬ ಕರ್ನಾಟಕದ ಜನತೆಗೆ RCB ಕಪ್ ನಮ್ಮದೇ, ಈ ಸಲ ಅಲ್ಲ ಅಂದರೂ ಮುಂದಿನ ಸಲ ನಮ್ಮದೇ ಆಗಿರುತ್ತೆ ಅಂತಲೇ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ನಗ್ತಾಯಿದ್ರು. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟದಂಥ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.